ನಮಸ್ಕಾರ. ಇವತ್ತಿನ ವಿಡಿಯೋ ಹೊಸ ಮೋಸದ ತಂತ್ರ, ಜಂಪ್ಡ್ ಡಿಪಾಸಿಟ್ ಸ್ಕೀಮ್. ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ಹೊಸ ವಿಡಿಯೋಗಳನ್ನು ಮಾಡ್ತೇವೆ, ಹೊಸ ತಂತ್ರಗಳು ಮಾರುಕಟ್ಟೆಗೆ ಬಂದಾಗ. ಅಂತಂದ್ರೆ ಬಹಳಷ್ಟು ಜನ ಇಂತಹ ತಂತ್ರಗಳಿಗೆ ಮೋಸದ ಜಾಲಕ್ಕೆ ಮೋಸ ಹೋಗಿ ತಮ್ಮ ವ್ಯಾಲ್ಯೂಯಬಲ್ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾರು ಕನ್ನಡಿಗರು ಈ ವಿಡಿಯೋಗಳನ್ನು ಕೇಳ್ತಾ ಇರುವವರು ಇಂತಹ ಮೋಸದ ಜಾಲಕ್ಕೆ ಮುಂದಿನ ದಿನಗಳಲ್ಲಿ ಸಿಲುಕಿಕೊಳ್ಳಬಾರದು ಅನ್ನುವಂಥದ್ದು ನಮ್ಮ ಉದ್ದೇಶ. ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೇವೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಆದರೆ ಯಾರೂ ಕೂಡ ಇಂತಹ ವಿಡಿಯೋಗಳನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿದ್ದು ನನಗೆ ಕಾಣುವುದಿಲ್ಲ. ಯಾಕಂತಂದ್ರೆ ಸ್ವಲ್ಪ ಸಮಯದ ಮೇಲೆ ನಮ್ಮ ಇಮೇಲಿಗೆ ಜನ ಹಾಕ್ತಾರೆ, ನಾನು ಇಂತಹ ಮೋಸದ ಜಾಲಕ್ಕೆ ಸಿಲುಕಿಕೊಂಡೆ, ಮತ್ತೆ ಅದರ ಬಗ್ಗೆ ವಿಡಿಯೋ ಮಾಡಿದ್ವಿ, ಜನರು ಯಾರಿಗೂ ಅದನ್ನ ಅವರಿಗೆ ಫಾರ್ವರ್ಡ್ ಮಾಡಿರ್ಲಿಲ್ಲ. ಅಥವಾ ಜನ ಇಂತಹ ವಿಡಿಯೋಗಳನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಬಾರ್ದು, ಯಾಕಂದ್ರೆ ಅವರು ಒಂದಷ್ಟು ಹಣವನ್ನು ಕಳ್ಕೊಳ್ಳಿ ಅನ್ನುವಂತಹ ಚಿಂತನೆಯಲ್ಲಿ ಜನರು ಇದ್ದಾಗ ಕಾಣ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಒಂದು ಹೊಸ ಸ್ಕೀಮ್ ಬಂದಿದೆ ಮತ್ತು ಅದರಿಂದ ಸಾವಿರಾರು ಜನ ಹಣವನ್ನು ಕಳ್ಕೊತಾ ಇದ್ದಾರೆ. ಮತ್ತು ಆ ಸ್ಕೀಮಿಗೆ ಜಂಪ್ ಡಿಪಾಸಿಟ್ ಸ್ಕ್ಯಾಮ್ ಅಂತ ಕರೀತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ? ಈ ಪರ್ಟಿಕ್ಯುಲರ್ ಮೋಸದ ಜಾಲದಲ್ಲಿ ಮೋಸಗಾರರು ಒಂದು ಸಣ್ಣ ಅಮೌಂಟನ್ನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. 200, 300, 400 ಇತ್ಯಾದಿ ಬ್ಯಾಂಕಿನ ಅಕೌಂಟಿಗೆ ಹಾಕ್ತಾರೆ ವಾಯಾ UPI. ಮತ್ತೆ ಕೆಲವು ಸತಿ 3,000ದಿಂದ 5,000ವನ್ನು ಕೂಡ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು. ಸಾಮಾನ್ಯವಾಗಿ ಜನ ಆವಾಗ ತಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗ್ಬಿಟ್ಟು ಎಷ್ಟು ಬ್ಯಾಲೆನ್ಸ್ ಇದೆ, ಎಲ್ಲಿಂದ ಆದ್ರೂ ಹೊಸದಾಗಿ ದುಡ್ಡು ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ನಲ್ಲಿ ಈ ಮೋಸಗಾರರು ಅದನ್ನು ತಮ್ಮ ಬಂಡವಾಳವಾಗಿ ಬಳಸ್ಕೊಳ್ತಾರೆ. ಇಂತಹ ಮೋಸಗಾರರಿಗೆ ಗೊತ್ತು, ನೀವು ಆವಾಗ ನಿಮ್ಮ ಬ್ಯಾಂಕಿನ ಅಕೌಂಟ್ ಅನ್ನು ಚೆಕ್ ಮಾಡ್ತಿರ್ತೀರಿ, UPI ಅಕೌಂಟ್ ಅನ್ನು ಚೆಕ್ ಮಾಡ್ತಾ ಇರ್ತೀರಿ. ಮತ್ತೆ ನಿಮ್ಮ ಅಕೌಂಟಿಗೆ ಒಂದಷ್ಟು ಹಣ ಜಮಾ ಆದಾಗ ಈ ಮೋಸಗಾರರು ನಿಮಗೆ ಫೋನ್ ಮಾಡ್ತಾರೆ, ಬೈ ಮಿಸ್ಟೇಕ್ ನಾನು ಹಣವನ್ನು ಕಳಿಸಿದ್ದೇನೆ, ಬೈ ಮಿಸ್ಟೇಕ್ ಹಣವನ್ನು ನಿಮ್ಮ ಅಕೌಂಟಿಗೆ ಹಾಕಿದ್ದೇನೆ ಅಂದರೆ ಪರವಾಗಿಲ್ಲ. ಮತ್ತೆ ಅವರು ನಿಮಗೆ ಅರ್ಜೆಂಟ್ ಮಾಡಿ ಶುರು ಮಾಡ್ತಾರೆ, ಈ ದುಡ್ಡು ನನಗೆ ಅರ್ಜೆಂಟ್ ಆಗಬೇಕು, ಅದರಿಂದಾಗಿ ಹಣವನ್ನು ನನಗೆ ಮರುಪಾವತಿ ಮಾಡಿ. ಮತ್ತೆ ಕಲೆಕ್ಷನ್ ರಿಕ್ವೆಸ್ಟ್ ಕಳಿಸ್ತಾನೆ. UPI ನಲ್ಲಿ ನಿಮಗೆ 3,000 ಅಂತ ಹಾಕಿದ್ರೆ 30,000 ಅಂತ ಹಾಕ್ತಾರೆ. ನೀವು ಅರ್ಜೆಂಟ್ ಅಲ್ಲಿ ಆ 0 ಡಿಫರೆನ್ಸ್ ಅನ್ನು ನೋಡೋದಿಲ್ಲ, ಮತ್ತೆ ಒತ್ತಿ ಪೇ ಅಂತ ಕಳಿಸ್ತೀರಿ. ಅಲ್ಲಿಗೆ ನಿಮ್ಮ ಹಣ ಅವರ ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ದೊಡ್ಡ ಮಟ್ಟದ ಹಣವನ್ನು ಈ ರೀತಿ ಕಳ್ಕೊಳ್ತೀರಿ. ಸಾಮಾನ್ಯವಾಗಿ ಜನ ಯಾರಾದ್ರೂ ಇಮೋಷನಲಿ ಪ್ರೆಷರ್ ಆಗಿದಾಗ ಜಾಸ್ತಿ ಯೋಚನೆ ಮಾಡೋದಿಲ್ಲ, ಆದಷ್ಟು ಬೇಗ ಹಣವನ್ನು ಕಳಿಸೋಣ ಅಂತೇಳಿ ಆ ಬಟನ್ಗಳನ್ನು ಒತ್ತಾರೆ. ಈ ಮೋಸದ ಜಾಲದಲ್ಲಿ ಇನ್ನೊಂದು ಆಯಾಮವೂ ಇದೆ. ಈ ಮೋಸಗಾರರು ಮೊದಲು ಒಂದು ಸಣ್ಣ ಅಮೌಂಟ್ ಅನ್ನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಅದಾದ್ಮೇಲೆ ನೀವು ಅದನ್ನು ಚೆಕ್ ಮಾಡಿದೀರಿ ಅಂತ ಗೊತ್ತಾದ್ಮೇಲೆ ಒಂದು ಕಲೆಕ್ಷನ್ ರಿಕ್ವೆಸ್ಟ್ ಕಳಿಸ್ತಾರೆ ಮತ್ತು ಪಿನ್ ಅನ್ನು ಎಂಟರ್ ಮಾಡಿ ಅಂತ ಹೇಳ್ತಾರೆ. ಒಮ್ಮೆ ನೀವು ಆ ಪಿನ್ ನಂಬರ್ ಅನ್ನು ಎಂಟರ್ ಮಾಡಿದ ಮೇಲೆ ನಿಮ್ಮ ಅಕೌಂಟ್ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಸಚ್ ಸ್ಕ್ಯಾಮ್ಸ್. ಬಹುಶಃ ವಿಡಿಯೋನ ಎಲ್ಲರಿಗೂ ಕಳಿಸಿದ್ರೆ ಅವರು ಕೂಡ ನೋಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಾನು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ, ಯಾವುದೇ ಒಂದು ವಹಿವಾಟನ್ನು ಮಾಡಬೇಕಾದ್ರೂ ಅರ್ಜೆಂಟ್ ಆಗಿರಬೇಡಿ. ನೀವು ಯಾವುದೇ ಬಟನ್ ಅನ್ನು ಪ್ರೆಸ್ ಮಾಡೋ ಮುಂಚೆ, ಸ್ಪೆಷಲಿ UPI ಆಪ್ಸ್ ನಲ್ಲಿ ಅರ್ಜೆಂಟ್ ಆಗಿರಬೇಡಿ, ರಿಲ್ಯಾಕ್ಸ್ ಆಗಿರಿ. ಎರಡನೇದು, ಪ್ಲೀಸ್ ನೋಟ್ UPI PIN is not asked by apps for checking your past transactions, and don't type your UPI PIN the moment you get a pop-up. It may be a request by a fraudster to pay the money. ಇದರಿಂದಾಗಿ UPI PIN ನೀವು ಯಾರಿಗೂ ಕೊಡಬಾರ್ದು. ಮೂರನೇದ್ದು, ಈ ಮೋಸಗಾರರು ನಿಮ್ಮ ಯೋಚನೆಗೆ ಬ್ರೇಕ್ ಹಾಕಬೇಕು ಅಂತೇಳಿ ನಿಮ್ಮನ್ನು ಇಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ನಾನು 500 ರೂಪಾಯಿ ಹಾಕಿದ್ದೇನೆ, ಇದು ನಾನು ಹಾರ್ಡ್ ಅಂಡ್ ಮನಿ, ಅರ್ಜೆಂಟ್ ಆಗಿ ದುಡ್ಡು ಬೇಕು, ನನ್ನ ಹೆಂಡತಿಗೆ ಕಾಯಿಲೆ ಆಗಿದೆ, ಇಲ್ಲ ನಮ್ಮ ತಂದೆಯನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇನೆ, ಇಲ್ಲ ನನಗೆ ಆಕ್ಸಿಡೆಂಟ್ ಆಗಿದೆ ಇತ್ಯಾದಿ.
ನಿಮಗೆ ಬಹಳ ಬೇಸರ ಆಗುತ್ತೆ. ಈ 500 ರೂಪಾಯಿನೋ 1000 ರೂಪಾಯಿನೋ ನನ್ನ ಅಕೌಂಟಿಗೆ ಸಡನ್ ಆಗಿ ಬಂದ್ಬಿಟ್ಟಿದೆ, ಬೈ ಮಿಸ್ಟೇಕ್ ಅದನ್ನು ನಾನು ರಿಟರ್ನ್ ಮಾಡಬೇಕು ಅಂತ ಹೇಳಿ ಮತ್ತೆ ನೀವು ರಾಂಗ್ ಆಕ್ಷನ್ಗಳನ್ನು ಆನ್ ದ ಸ್ಪಾಟ್ ತಗೊಳ್ತೀರಿ. ನಿಮ್ಮನ್ನು ನೀವು ಇಂತಹ ಮೋಸದ ಜಾಲದಿಂದ ಕಾಪಾಡಿಕೊಳ್ಬೇಕು ಅಂತಂದ್ರೆ 4ನೇ ಸ್ಟೆಪ್ಪು, ಯಾವಾಗಲಾದ್ರೂ ನಿಮಗೆ ಕ್ರೆಡಿಟ್ ನೋಟಿಫಿಕೇಶನ್ ಬಂದ್ರೆ ದಯವಿಟ್ಟು 15ರಿಂದ 20 ನಿಮಿಷ ಏನೂ ಮಾಡಬೇಡಿ, ನಿಮ್ಮ ಅಕೌಂಟ್ ಅನ್ನು ಕೂಡ ಚೆಕ್ ಮಾಡಬೇಡಿ. ಆವಾಗ ಆ ಫ್ರಾಡುಲೆಂಟ್ ವಿಡ್ರಾಲ್ ರಿಕ್ವೆಸ್ಟ್ ಒಟ್ಟಿಗೆ ಅದೇನು ಪಿನ್ ಬರುತ್ತೆ ಅದು ಎಕ್ಸ್ಪೈರ್ ಆಗೋಗುತ್ತೆ. 5ನೇಯ ಪ್ರಿವೆಂಟಿವ್ ಸ್ಟೆಪ್, ಇಫ್ ಯು ಕ್ಯಾನಾಟ್ ವೇಟ್, users can intentionally enter an incorrect PIN. This action will effectively reject any pending transaction. ಅದರಿಂದಾಗಿ ಈ 5 ಸ್ಟೆಪ್ಗಳನ್ನು ದಯವಿಟ್ಟು ಫಾಲೋ ಮಾಡಿ. ಸಾಮಾನ್ಯವಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದಾಗ ನೀವು ಅಷ್ಟು ಈಸಿಯಾಗಿ ಅದನ್ನ ಯಾರಿಗೂ ರಿಟರ್ನ್ ಮಾಡೋದಿಲ್ಲ. ಆದರೆ ಇಂತಹ ಮೋಸಗಾರರು ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾರೆ, ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡ್ತಾರೆ ಮತ್ತು ನೀವು ಸಂಪೂರ್ಣವಾಗಿ ಅಲ್ಲಿ ಬಂದಂತ ನೋಟಿಫಿಕೇಶನ್ ನೀವು ಓದದೇ ಇರಲಿಕ್ಕೆ ಒಂದಷ್ಟು ಹೆಲ್ಪ್ಲೆಸ್ ಮಾಡ್ತಾರೆ. ಬಹಳಷ್ಟು ಯುವ ಜನರ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದ್ರೆ, ಇಂತಹ ಮೋಸದ ಜಾಲಕ್ಕೆ ಸಿಲುಕಿಕೊಳ್ಳುವವರು ವಯಸ್ಸಾದವರು ಮತ್ತು ಟೆಕ್ ಸಾವಿ ಇಲ್ಲದೆ ಇರುವವರು. ಆದರೆ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಇಂತಹ ಮೋಸದ ಜಾಲಕ್ಕೆ ಸಿಲುಕಿಕೊಳ್ಳುವವರು ಯುವ ಜನರು ಮತ್ತು ಟೆಕ್ ಸಾವಿ ಆಗಿರುವಂತವ್ರು. ಇವತ್ತು ನಾನೇನು ಜಂಪ್ಡ್ ಡಿಪಾಸಿಟ್ ಸ್ಕೀಮಿನ ಬಗ್ಗೆ ಮಾತಾಡಿದ್ದೇನೆ, ಇದು ಹೊಸದಾದಂತ ಒಂದು ಮೋಸದ ಜಾಲ. ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ. ಆದ್ದರಿಂದ ದಯವಿಟ್ಟು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಾಂಟ್ಯಾಕ್ಟ್ಸ್ಗೂ ಫಾರ್ವರ್ಡ್ ಮಾಡಿ. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಅವರು ಕಷ್ಟಪಟ್ಟು ದುಡಿದ ಹಣವನ್ನು ಈ ರೀತಿಯಾಗಿ ಕಳ್ಕೊಳ್ಬಾರ್ದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ವಿಡಿಯೋ ಬರುವ ಮೊದಲು ನಿಮಗೆ ಜಂಪ್ಡ್ ಡಿಪಾಸಿಟ್ ಸ್ಕ್ಯಾಮ್ ಅನ್ನುವುದರ ಬಗ್ಗೆ ಅರಿವು ಇತ್ತೆ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.